Hi friends, welcome back to our YouTube channel Commerce ಕ್ಲಾಸ್ನಾಗ ಇನ್ಕಮ್ ಟ್ಯಾಕ್ಸ್ 5 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್ ನೋಡೋಣಂತ ಬಿಕಾಮ್ 5th ಸೆಮ್ ನಲ್ಲಿ ಬರೋ ಇನ್ಕಮ್ ಟ್ಯಾಕ್ಸ್ ಈಗ ಫಸ್ಟ್ ಕ್ವೆಶ್ಚನ್ ಇಲ್ಲಿ ಐತಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇದು ಮಿಸ್ಟರ್ ಶರತ್ ಹೂ ಲೆಫ್ಟ್ ಇಂಡಿಯಾ ಫಾರ್ ಫಸ್ಟ್ ಟೈಮ್ ಟು ಯುಕೆ on 1/4/2020 and came back to India on 1/8/2022. Again on 1/10/2023 he left for Japan and came back to India on 1/2/2024. Compute his residential status for the assessment year 2024 and 2025. Okay, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಫಸ್ಟ್ ನಾವು ಇದನ್ನ ಪ್ರಾಬ್ಲಮ್ನ ಪ್ರೀವಿಯಸ್ ಇಯರ್ ಮೇಲೆ ಸಾಲ್ವ್ ಮಾಡ್ತೀವಿ. ಸೊ ಪ್ರೀವಿಯಸ್ ಇಯರ್ ಏನೈತಿ ನಮ್ದು 2023 and 2024 ಐತಿ. ಈಗ ಫಸ್ಟ್ ಬೇಸಿಕ್ ಕಂಡೀಷನ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಡೇಸ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ನೆಕ್ಸ್ಟ್ ಒನ್ ಡೇಸ್ ಹಾಕೊಂಡೆ. ಇಲ್ಲಿ ಫಸ್ಟ್ ಒನ್ ನಮ್ದು ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಸ್ಟಾರ್ಟ್ ಆಕೈತಿ, ಪ್ರೀವಿಯಸ್ ಇಯರ್ದು 2023 ಅಂತ ಹಾಕೊಂಡು ಇಲ್ಲಿ 31st ಮಾರ್ಚ್ 2024ಗೆ ಎಂಡ್ ಆಕೈತಿ. ಸೊ ಫಸ್ಟ್ ಒನ್ 2023ದಾಗ ಫಾರಿನ್ ಕಂಟ್ರಿಗೆ ಹೋಗಿದ್ದು ಯಾವ್ದಾರ ಡೇಟ್ ಇದ್ದರೆ ನೋಡ್ಕೋಬೇಕು. ಇಲ್ಲ ಐತಿ ಆನ್ 1/10/2023 he left for ಜಪಾನ್ ಅಂತ ಐತಿ. ಸೊ ಆ ಡೇಟಾ ನಾವಿಲ್ಲಿ ಹಚ್ಕೋಬೇಕು. ಏನೈತಿ 1/10/2023. ಓಕೆ, ಈಗ ಫಸ್ಟ್ ಡೇಸ್ ಕಂಡು ಹಿಡಿಯಾಕ ಏಪ್ರಿಲ್ ಇಂದ ಸ್ಟಾರ್ಟ್ ಆಗೈತಿ, ಏಪ್ರಿಲ್ ಇಂದ ನೋಡ್ಕೋಬೇಕು. ಏಪ್ರಿಲ್ದಾಗ ಎಷ್ಟು ಡೇಸ್ ಅದಾವು? 30 ಡೇಸ್ ಅದಾವು. ನೆಕ್ಸ್ಟ್ ಮೇದಾಗ ಎಷ್ಟು ಡೇಸ್ ಅದಾವು? 31 ಡೇಸ್ ಅದಾವು. ನೆಕ್ಸ್ಟ್ ಜೂನ್ದಾಗ ಎಷ್ಟು ಡೇಸ್ ಅದಾವು? 30 ಡೇಸ್. ಜುಲೈದಾಗ 31 ಡೇಸ್. ನೆಕ್ಸ್ಟ್ ಆಗಸ್ಟ್ದಾಗ 31 ಡೇಸ್ ಅದಾವ. ನೆಕ್ಸ್ಟ್ ಸೆಪ್ಟೆಂಬರ್ದಾಗ 30 ಡೇಸ್ ಅದಾವ. ಸೊ ಅಕ್ಟೋಬರ್ ಸ್ಟಾರ್ಟಿಂಗ್ ಐತಿ ಹಾಕೊಂಡು ಅಕ್ಟೋಬರ್ 1 ಇಷ್ಟ. ಈಗ ಅವನ್ನ ಅಷ್ಟು ಆ್ಯಡ್ ಮಾಡಬೇಕು. ಏಪ್ರಿಲ್ 30 ಡೇಸ್ ಪ್ಲಸ್ ಮೇ 31 ಡೇಸ್ ಪ್ಲಸ್ ಜೂನ್ 30 ಡೇಸ್ ಪ್ಲಸ್ ಜುಲೈ 31 ಡೇಸ್ ಆಗಸ್ಟ್ 31 ಡೇಸ್ ಸೆಪ್ಟೆಂಬರ್ 30 ಡೇಸ್ ಅಕ್ಟೋಬರ್ 1 ಅಷ್ಟು ಆ್ಯಡ್ ಮಾಡಿದ್ರೆ ನಮಗೆ 184 ಡೇಸ್ ಸಿಗುತ್ತೆ. ಈಗ ನೆಕ್ಸ್ಟ್ ಇದಕ್ಕೂ ಮಾಡಬೇಕು. ಫಸ್ಟ್ ಏನೈತಿ ಇಂಡಿಯಾಕ್ಕೆ ವಾಪಸ್ 2024ದಾಗ ಬಂದಿದ್ದು ಯಾವ್ದಾರ ಡೇಟ್ ಐತಿ ಚೆಕ್ ಮಾಡ್ಕೋಬೇಕು. ಇಲ್ಲ ಐತಿ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 1/2/2024 ಐತಿ, ಅದನ್ನು ಹಚ್ಕೋಬೇಕು. 1/2/2024 ಹಚ್ಕೊಂಡು ಸೇಮ್ ಇಲ್ಲಿ ಹೆಂಗೆ ಮಾಡಿದ್ರೆ ಇಲ್ಲಿ ಹಂಗೆ ಮಾಡೋದು. ಫೆಬ್ರವರಿಯಿಂದ ಇದಾಗೈತಿ, ಫೆಬ್ರವರಿಗೆ ವಾಪಸ್ ಬಂದ ನಾವು. ಫೆಬ್ರವರಿದಾಗ ಎಷ್ಟು ಡೇಸ್ ಅದಾವು? 28 ಡೇಸ್ ಅದಾವು. ನೆಕ್ಸ್ಟ್ ಮಾರ್ಚ್ದಾಗ 31 ಡೇಸ್ ಅದಾವ. ಇವನ್ನ ಎರಡು ಆ್ಯಡ್ ಮಾಡಿದ್ರೆ 28 ಪ್ಲಸ್ 31 ಮಾಡಿದರೆ 59 ಡೇಸ್ ಸಿಗುತ್ತೆ ನಮ್ಗೆ. 59. ಓಕೆ, ಇವನ್ನ ಎರಡು ಆ್ಯಡ್ ಮಾಡಿದರೆ 59 ಪ್ಲಸ್ 184 ಡೇಸ್ ಆ್ಯಡ್ ಮಾಡಿದರೆ 243. ಓಕೆ, ಈಗ ನಾವು ನಮ್ದು ಕಂಡೀಷನ್ಸ್ ಚೆಕ್ ಮಾಡ್ಕೋಬೇಕು. ಕಂಡೀಷನ್ ಏನಿತ್ತು ಫಸ್ಟ್ ಬೇಸಿಕ್ ಕಂಡೀಷನ್ದಾಗ ಒಂದನೇ ಕಂಡೀಷನ್ ಏನೈತಿ 182 ಡೇಸ್ ಆರ್ ಮೋರ್ ದ್ಯಾನ್ ಪ್ರೀವಿಯಸ್ ಇಯರ್ದಾಗ ಇಂಡಿಯಾದಾಗ ಇರ್ಬೇಕು. 182 ಡೇಸ್ಗಿಂತ ಹೆಚ್ಚೈತಿ. ಸೊ ಫಸ್ಟ್ ಅಡಿಷನಲ್ ಕಂಡೀಷನ್ನ ಪಾಸ್ ಆಯ್ತು. ಸೊ ನಾವು ಈಗ ಬೇಸಿಕ್ ಕಂಡೀಷನ್ನ ಪಾಸ್ ಆಯ್ತು. ಸೊ ಈಗ ನಾವು ಅಡಿಷನಲ್ ಕಂಡೀಷನ್ಗೆ ಹೋಗ್ತೀವಿ. ಇವಾಗ ಚೆಕ್ ಮಾಡ್ಕೋಬೇಕು ನಾವು ಏನೇ ಫಸ್ಟ್ ಇಂಡಿಯಾ ಬಿಟ್ಟು ಯಾವಾಗ ಹೋದ ಅಂತ. ಫಸ್ಟ್ ಮಿಸ್ಟರ್ ಶರತ್ 2020ದಾಗ ಹೋದ, 22ದಾಗ ಬಂದ. ಫಸ್ಟ್ 2020ದಾಗ ಹೋಗಿ 22ದಾಗ ಬಂದ. ಎಷ್ಟು ಇಯರ್ ಆಯ್ತು? 2 ಇಯರ್ಸ್ ಆಯ್ತು. 10 ಇಯರ್ಸ್ದಾಗ 2 ಇಯರ್ಸ್ ಅವ ಆಲ್ರೆಡಿ ಹೋದ. ನೆಕ್ಸ್ಟ್ ಯಾವಾಗ ಮತ್ತೆ ಹೋದ? ನೆಕ್ಸ್ಟ್ 23ಗೆ ಹೋಗಿ 24ಗೆ ಬಂದ. ಸೊ ಟೋಟಲ್ ಇಯರ್ ಎಷ್ಟಾಯ್ತು? 20 ಹೋಗಿ 22ಗೆ ಬಂದ. ನೆಕ್ಸ್ಟ್ ಸೇಮ್
23 ಹೋಗಿ 24 ಬಂದ, 22 ಹೋಗಿ 22 ಬಂದ. ಸೊ ಎಷ್ಟು ಇಯರ್ ಆಯ್ತು ಅಂದ್ರೆ 20 ಇಂದ ಕ್ಯಾಲ್ಕುಲೇಟ್ ಆ್ಯಡ್ ಮಾಡಬೇಕು. 1 2 2 3 4 5 6 ಇಯರ್ಸ್ ಅದಾನ. ಸೊ ನಮ್ಮ ಕಂಡೀಷನ್ ಏನೈತಿ, ಲಾಸ್ಟ್ ಇಯರ್ದಾಗ ಅಟ್ಲೀಸ್ಟ್ ಅವ 2 ಇಯರ್ಸ್ ಆದರೂ ಅವ ಇಂಡಿಯಾ ಒಳಗೆ ಇರಬೇಕು. ಸೊ ಅದಾನ ಫಸ್ಟ್ ಅಡಿಷನಲ್ ಕಂಡೀಷನ್ ನಮ್ದು ಪಾಸ್. ನೆಕ್ಸ್ಟ್ ಒನ್ ಇದ್ರೊಳಗೆ ಚೆಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 7 ಇಯರ್ಸ್ದಾಗ ಅದಾನ ಇಲ್ಲೋ ಚೆಕ್ ಮಾಡ್ಕೋಬೇಕು. 7 ಇಯರ್ಸ್ದಾಗ ಸೇಮ್ 2020 ಹೋದ, 22 ಬಂದ, 23 ಹೋದ, ಮತ್ತು 24 ಬಂದ. ಈ 4 ಇಯರ್ಸ್ ಇಂಡಿಯಾದಾಗಿಲ್ಲ, ಬಟ್ ಈ ನೆಕ್ಸ್ಟ್ 3 ಇಯರ್ಸ್ ಇಂಡಿಯಾದಾಗ ಅದಾನ. ಏನೈತಿ ಸೆಕೆಂಡ್ ಕಂಡೀಷನ್, 7 ಇಯರ್ಸ್ದಾಗ 730 days ಅಂದ್ರೆ 2 ಇಯರ್ಸ್ ಆದ್ರೆ ಅವ್ನು ಇಂಡಿಯಾದಾಗ ಇರ್ಬೇಕು. ಸೊ ಇಲ್ಲಿ 3 ಇಯರ್ಸ್ 3 ಇಯರ್ಸ್ ಅವ ಇಂಡಿಯಾದಾಗ ಅದಾನ. ಸೊ ಇದು ಕಂಡೀಷನ್ ಪಾಸ್. ಸೊ ಹಿ ಪಾಸಸ್ ಬೋತ್ ದಿ. ಈಗ ಅವ ಎಡಿಷನಲ್ ಕಂಡೀಷನ್ ಪಾಸ್ ಅದ, ಬೇಸಿಕ್ ಕಂಡೀಷನ್ ಪಾಸ್ ಅದ. ಸೊ he passes both basic and additional condition. Okay, therefore he is ordinary resident. ಎಸ್, ಇದು 5 ಮಾರ್ಕ್ಸ್ ಇನ್ ಪ್ರಾಬ್ಲಮ್. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಸಿಗುತ್ತೆ.